ಜೀ ಕನ್ನಡದಲ್ಲಿ ಈಗಾಗಲೇ ಸಾಕಷ್ಟು ಧಾರಾವಾಹಿಗಳು ಮನರಂಜನೆಯನ್ನ ಕೊಡ್ತಾ ಇದ್ದಾವೆ. ಆದರೆ ಕರ್ಣನಿಗೆ ವೀಕ್ಷಕರು ಕಾದಿದ್ದು ಕೊಂಚ ಜಾಸ್ತಿಯೇ ಸರಿ. ಎಲ್ಲ ಅಡೆತಡೆಗಳನ್ನ ಮೀರಿ ನಿನ್ನೆಯಿಂದ ಕರ್ಣ ಎಲ್ಲರ ಮನೆಗಳಿಗೆ ಬಂದಿದ್ದಾನೆ. ಪ್ರೋಮೋ ನೋಡಿ ಕುತೂಹಲ, ಕಾತುರ ಮನಸ್ಸಿನಲ್ಲಿ ಹುಟ್ಟಿಸಿಕೊಂಡ ನಿರೀಕ್ಷೆಗಳೆಲ್ಲವೂ ಮೊದಲ ಎಪಿಸೋಡ್ ನೋಡಿಯೇ ಖುಷಿ ಕೊಟ್ಟಿದೆ. ಆರಂಭದಲ್ಲಿಯೇ ನಮ್ಮ ಹೀರೋ ಇಂಟ್ರೊಡಕ್ಷನ್, ಅಬ್ಬಬ್ಬಾ, ಆ ಮನೆಯೊಳಗಿನ ಇಂಟೀರಿಯರ್ ನೋಡಿ ಮಿಡಲ್ ಕ್ಲಾಸ್ ವೀಕ್ಷಕರು ದಂಗು ಬಡಿದೋಗಿದ್ದಾರೆ. ಏನ್ ಮನೆಗುರು ಕರ್ಣನದು. ಆ ಅರಮನೆಯನ್ನ ಕಣ್ಣಾರೆ ಕಂಡು ಯಾವುದೋ ದೊಡ್ಡ ಬಜೆಟ್ ಸಿನಿಮಾ ಅಂತ ಫೀಲ್ ಮಾಡ್ತಿರುವಾಗಲೇ ಹೆಣ್ಣು ಮಕ್ಕಳ ಮನಸ್ಸನ್ನ ಗೆಲ್ಲುವಂತ ಬೆಳಗಿನ ಜಾಗಿಂಗ್ ಶುರು ಮಾಡಿದ್ದ ಕರ್ಣ ಮೊದಲೇ ಡಾಕ್ಟರ್, ಹೀರೋ ಬೇರೆ. ನಡು ರಸ್ತೆಯಲ್ಲಿಯೇ ದೊಡ್ಡ ಸಮಸ್ಯೆಯನ್ನ ಬಗೆಹರಿಸಿ ಜನಸಾಮಾನ್ಯರ ಹೀರೋ ಕೂಡ ಆಗಿಬಿಟ್ಟ. ಹೇಗೆ ಗೊತ್ತಾ? ಮಾಮೂಲಿ ಲೈಫ್ನಲ್ಲಿ ಮಿನಿಸ್ಟರ್ಸ್ ಬರುವಾಗ ಹೇಗೆ ಝೀರೋ ಟ್ರಾಫಿಕ್ ಮಾಡ್ತಾರೋ ಅಲ್ಲೂ ಅದೇ ಮಾಡಿದ್ರು. ಆದರೆ ರಿಯಲ್ ಲೈಫ್ನಲ್ಲಿ ಆಂಬ್ಯುಲೆನ್ಸ್ನಲ್ಲಿ, ಅದರಲ್ಲೂ ಗರ್ಭಿಣಿ ಇರುವ ಆಂಬ್ಯುಲೆನ್ಸ್ನೆಲ್ಲ ನಿಲ್ಲಿಸೋದಿಲ್ಲ. ಎರಡು ಜೀವದ ಪ್ರಶ್ನೆ ಅದು. ಸೀರಿಯಲ್ ಅಲ್ವಾ, ಹಾಗಾಗಿ ಆಂಬ್ಯುಲೆನ್ಸ್ ಕೂಡ ಟ್ರಾಫಿಕ್ನಲ್ಲಿ ಸಿಲುಕಿತ್ತು. ನಮ್ಮ ಕರ್ಣ ಬ್ಯಾರಿಕೇಡ್ ಮೇಲಿಂದ ಹೆಗರಿ ಆಂಬ್ಯುಲೆನ್ಸ್ನಲ್ಲಿದ್ದ ಗರ್ಭಿಣಿಗೆ ಹೆರಿಗೆ ಮಾಡಿಸಿದ. ಆಹಾ, ಇದನ್ನೆಲ್ಲ ನೋಡಿದ ಅಲ್ಲಿನ ಜನ ಶಿಳ್ಳೆ ಚಪ್ಪಾಳೆ ತಟ್ಟಿದ್ರು. ಮೀಡಿಯಾದವರು ಅಲ್ಲಿಯೇ ಇದ್ದ ಕರ್ಣ, ಡಾಕ್ಟರ್ ಕರ್ಣ ಬಳಿ ಇಂಥ ಸಾಹಸಕ್ಕೆ ತಮಗ್ಯಾರು ಸ್ಫೂರ್ತಿ ಅಂದ್ರು. ಖುಷಿಯಲ್ಲಿ ಮನೆಯವರೆಲ್ಲರ ಹೆಸರೇಳಿದ ಕರ್ಣ. ಇಷ್ಟೇಳಿದ್ದೇ ತಡ ಮನೆಯಲ್ಲಿ ತಂದೆಯ ಎದೆಯಲ್ಲಿ ಬೆಂಕಿ ಹೊತ್ತಿ ಉರಿಯಿತು. ಟಿವಿಯನ್ನೇ ಹೊಡೆದಾಕಿದ್ರು ಕರ್ಣನ ತಂದೆ. ಇದು ನೋಡುಗರಿಗೆ ಅಯ್ಯೋ ಪಾಪ ಅನ್ನಿಸ್ತು. ಆ ಕರ್ಣನನ್ನ ನಾವು ನೋಡಿಲ್ಲ, ಆದ್ರೆ ಈ ಕರ್ಣ ತಂದೆಯ ಪ್ರೀತಿಗಾಗಿ ಎಷ್ಟೆಲ್ಲ ಒದ್ದಾಡ್ತಾ ಇದ್ದಾನಲ್ವಾ ಅನ್ನಿಸ್ತು. ಈ ಬೇಸರದ ನಡುವೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ, ಅದರಲ್ಲೂ ಒನ್ ವೇ ಲವ್ ಸ್ಟೋರಿ ಅದು ತೆರೆದುಕೊಳ್ತು ನೋಡಿ. ಭವ್ಯ ಅಲಿಯಾಸ್ ನಿಧಿ ಮನಸ್ಸಿನಲ್ಲಿಯೇ ಕರ್ಣನನ್ನ ಲವ್ ಮಾಡ್ತಾ ಇದ್ದಾಳೆ. ಹೇಳೋಕೆ ಧೈರ್ಯ ಇಲ್ಲ. ಅಕ್ಕ ನಿತ್ಯಾಳ ಮದುವೆಯಾದ್ರೆ ತಾನು ಬೇಗ ಮದುವೆಯಾಗಬಹುದು ಅನ್ನೋದು ನಿತ್ಯಾಳ ಐಡಿಯಾ. ಶಾಂತಿ, ನಿತ್ಯ, ನಿಧಿ ಈ ಮೂರು ಜನರ ಪುಟ್ಟ ಫ್ಯಾಮಿಲಿ ಕೂಡ ನೋಡುಗರಿಗೆ ಖುಷಿ ಕೊಟ್ಟಿದೆ. ಒಟ್ಟಾರೆ ಮೊದಲ ಎಪಿಸೋಡ್ನಲ್ಲಿ ಹುಟ್ಟಿಸಿದ ನಿರೀಕ್ಷೆಗೆ ಮೋಸ ಮಾಡಿಲ್ಲ ನಮ್ಮ ಕರ್ಣ.